ಒಂದು ಕಡೆ ಬೆಂಗಳೂರಿನ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತಾರೆ, ಇನ್ನೊಂದು ಕಡೆ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅಂತಾರೆ. ನಾವು ಇದ್ರ ಬಗ್ಗೆ ಹೆಮ್ಮೆ ಪಡ್ತೀವಿ. ಆದರೆ ಈ ವರ್ಣರಂಜಿತ ದೀಪಗಳ ಹಿಂದೆ, AC ರೂಮ್ಗಳ ತಂಪು ಗಾಳಿಯ ಹಿಂದೆ ಒಂದು ಸ್ಮಶಾನ ಮೌನ ಇದೆ. ಅದು ನಿಮಗೆ ಕೇಳಿಸ್ತಾ ಇದೆಯಾ? ಜನವರಿ 30, 2026 ಶುಕ್ರವಾರ CJ ರಾಯ್ ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್, ಝೀರೋ ಡೆಪ್ತ್ ಬಿಸ್ನೆಸ್ ಮ್ಯಾನ್ ಅಂದ್ರೆ ಸಾಲವೇ ಇಲ್ಲದಂತಹ ಬಿಸ್ನೆಸ್ ಮ್ಯಾನ್, ತನ್ನದೇ ಆಫೀಸ್ನಲ್ಲಿ ತನ್ನದೇ ಗನ್ನಿಂದ ಪ್ರಾಣವನ್ನ ಕಳೆದುಕೊಳ್ತಾರೆ. ಅದಕ್ಕೆ ಮುಂಚೆ 2019 VG ಸಿದ್ಧಾರ್ಥ್ ಕಾಫಿ ಡೇ ಸಾಮ್ರಾಜ್ಯದ ಒಡೆಯ ನೇತ್ರಾವತಿ ನದಿಗಾರಿ ತನ್ನ ಕನಸುಗಳನ್ನ ನೀರಿನಲ್ಲಿ ಮುಳುಗಿಸ್ಬಿಟ್ರು. ಇವರೆಲ್ಲ ಯಾರು? ಇವರು ಸೋತವರಲ್ಲ, ಇವರು ಸಾವಿರಾರು ಜನರಿಗೆ ಕೆಲಸ ಕೊಟ್ಟವರು, ಕೋಟಿ ಕೋಟಿ ಟ್ಯಾಕ್ಸ್ ಕಟ್ಟಿದವರು. ಸಮಾಜದ ದೃಷ್ಟಿಯಲ್ಲಿ ಇವರನ್ನ ಸಕ್ಸಸ್ಫುಲ್ ಮೆನ್ ಅಂತ ಕರೀತಾರೆ. ಆದ್ರೂ ಇವರು ಸಾಯುವ ನಿರ್ಧಾರವನ್ನ ಮಾಡ್ತಾರೆ ಅಂದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಏನೋ ಒಂದು ದೊಡ್ಡ ದೋಷ ಇದೆ. ಇವತ್ತು ನಾನು ಆ ಏನೋ ಅನ್ನ ಹುಡುಕಲು ಬಂದಿದ್ದೀನಿ. ಇದು ಕೇವಲ ಆತ್ಮಹತ್ಯೆ ಅಲ್ಲ, ಇದು ಸಿಸ್ಟಮ್ ಸ್ಪಾನ್ಸರ್ಡ್ ಮರ್ಡರ್ ಅಂತ ಅನ್ನಿಸ್ತಾ ಇದೆ. ಇವತ್ತು ನಾವು ಕನೆಕ್ಟ್ ಮಾಡುವಂತಹ ಡಾಟ್ಸ್ ನಿಮ್ಮನ್ನ ಬೆಚ್ಚಿ ಬೀಳಿಸುತ್ತೆ. ಲೆಟ್ಸ್ ಲುಕ್ ಅಟ್ ದಿ ಡೇಟಾ. ಕರ್ನಾಟಕದಲ್ಲಿ ಕಳೆದ 5-6 ವರ್ಷಗಳಲ್ಲಿ ಎಷ್ಟು ಜನ ಬಿಸ್ನೆಸ್ ಮ್ಯಾನ್ಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಗೊತ್ತಾ? ಕೇವಲ ದೊಡ್ಡವರಲ್ಲ, ಸಣ್ಣ ಕಾಂಟ್ರಾಕ್ಟರ್ಗಳು, ಬಿಲ್ಡರ್ಗಳು, ಎಂಟರ್ಪ್ರೂನರ್ಗಳು. ನಮಗೆ ಸಿದ್ಧಾರ್ಥ್ ಅವ್ರು ಗೊತ್ತು ಮತ್ತು CJ ರಾಯ್ ಅವ್ರು ಗೊತ್ತು, ಯಾಕೆಂದ್ರೆ ಅವರು ಸೆಲೆಬ್ರಿಟಿಗಳು, ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಇರೋರು. ಆದ್ರೆ ಸಂತೋಷ್ ಪಾಟೀಲ್ ನೆನಪಿದ್ದಾರ? ಉಡುಪಿಯ ಕಾಂಟ್ರಾಕ್ಟರ್ 40% ಕಿರುಕುಳ ತಾಳಲಾರದೆ ಪ್ರಾಣವನ್ನು ಬಿಟ್ಟರು. ಮೈಸೂರಲ್ಲಿ ಎಷ್ಟೋ ಜನ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಸಾಲದ ಬಲೆಯಲ್ಲಿ ಸಿಲುಕಿ ಸದ್ದಿಲ್ಲದೆ ಒಟಕ್ತಾ ಇದ್ದಾರೆ. ಇಲ್ಲಿ ಒಂದು ಪ್ಯಾಟರ್ನ್ ಇದೆ, ಗಮನಿಸಿ. ಈ ಸಾವುಗಳೆಲ್ಲವೂ ಸಂಭವಿಸುವುದು ಯಾವಾಗ? ಒಂದು ಇನ್ಕಮ್ ಟ್ಯಾಕ್ಸ್ ರೇಡ್ ನಡೀತಿರುವಾಗ, ಅಥವಾ ಬ್ಯಾಂಕ್ಗಳ ಒತ್ತಡವನ್ನ ಮಿತಿ ಮೀರಿದಾಗ, ಅಥವಾ ಪೊಲಿಟಿಕಲ್ ಬ್ಲ್ಯಾಕ್ ಮೇಲ್ ಇದ್ದಾಗ. CJ ರಾಯ್ ಅವರ ಕೇಸಲ್ಲೂ ನೀವು ಇದನ್ನು ಅಬ್ಸರ್ವ್ ಮಾಡಿರ್ಬೋದು. ಅವರ ತಮ್ಮ ಸ್ಪಷ್ಟವಾಗಿ ಹೇಳ್ತಾರೆ, ಅವನಿಗೆ ಸಾಲನೇ ಇರಲಿಲ್ಲ, ಅವನಿಗೆ ಇದ್ದಿದ್ದು IT ಅಧಿಕಾರಿಗಳ ಒತ್ತಡ ಮಾತ್ರ ಅಂತ. ಒಬ್ಬ ಮನುಷ್ಯ ನಾನು ಸಾಲಗಾರನಲ್ಲ ಅಂತ ಎದೆ ತಟ್ಟಿ ಹೇಳ್ಕೊಳ್ಳೋನು 3 ದಿನಗಳ ರೇಡ್ ನಂತರ ಪಿಸ್ತೂಲ್ ಎತ್ಕೊಳ್ತಾನೆ ಅಂದ್ರೆ ಆ 3 ದಿನಗಳು ಆ ಮುಚ್ಚಿದ ಕೋಣೆಯಲ್ಲಿ ನಡೆದಿದ್ದಾದ್ರೂ ಏನು? ಅಲ್ಲಿ ನಡೆದಿದ್ದ ವಿಚಾರಣೆನ ಅಥವಾ ಮಾನಸಿಕ ಅತ್ಯಾಚಾರನ? ಒಬ್ಬ ಉದ್ಯಮಿಯನ್ನ ನಾವು ಹೇಗೆ ಟ್ರೀಟ್ ಮಾಡ್ತೀವಿ? ಅವನು ಟ್ಯಾಕ್ಸ್ ಕಟ್ಟುವಾಗ ದೇಶದ ಬೆನ್ನೆಲುಬು, ಆದ್ರೆ ಒಂದು ಸಣ್ಣ ಅನುಮಾನ ಬಂದ್ರೆ ಸಾಕು ಅವನನ್ನ ದೇಶದ್ರೋಹಿ, ಕಳ್ಳ, ವಂಚಕ ಅಂತ ಬಿಂಬಿಸಲಾಗ್ತಾ ಇದೆ. ಮೀಡಿಯಾ ಟ್ರಯಲ್ ಶುರುವಾಗುತ್ತೆ. ಆ ಅವಮಾನ, ದ ಫಿಯರ್ ಆಫ್ ಹ್ಯೂಮಿಲೇಷನ್, ಅದೇ ಅವರನ್ನ ಕೊಲ್ತಿರೋದು. ಇನ್ನೊಂದು, ವ್ಯವಸ್ಥೆಯನ್ನ ಬೈಯೋದು ಸುಲಭ, ಆದ್ರೆ ಉದ್ಯಮಿಗಳ ಮನಸ್ಸಿನ ಒಳಗಡೆ ಏನಾಗ್ತಿದೆ ಅಂತ ನೋಡೋದು ಸ್ವಲ್ಪ ನಾವು ಆ ಕೆಲಸವನ್ನು ಮಾಡಬೇಕು. ದೇರ್ ಇಸ್ ಅ ಸೈಕಲಾಜಿಕಲ್ ಟ್ರ್ಯಾಪ್ ಹಿಯರ್. ನಮ್ಮ ಸಮಾಜದಲ್ಲಿ ಒಂದು ನಂಬಿಕೆ ಇದೆ, ಬಿಸ್ನೆಸ್ ಮ್ಯಾನ್ ಅಂದ್ರೆ ಸ್ಟ್ರಾಂಗ್ ಇರಬೇಕು, ಲೀಡರ್ ಅಂದ್ರೆ ವೀಕ್ನೆಸ್ ತೋರಿಸ್ಕೋಬಾರ್ದು, ಗಂಡಸು ಅಳಬಾರ್ದು. VG ಸಿದ್ಧಾರ್ಥ್ ಅವರು ಬರೆದ ಕೊನೆಯ ಪತ್ರ ಅಂದ್ರೆ ಡೆತ್ ನೋಟ್ ನೆನಪಿದ್ಯಾ? ಅದ್ರಲ್ಲಿ ಒಂದು ಸಾಲಿತ್ತು, ಐ ಹ್ಯಾವ್ ಫೇಲ್ಡ್ ಆಸ್ ಅನ್ ಎಂಟರ್ಪ್ರೂನರ್. ನಾನು ಒಬ್ಬ ಉದ್ಯಮಿಯಾಗಿ ಸೋತಿದ್ದೀನಿ. ಯಾರಿ ಮಾತನ್ನು ಹೇಳ್ತಿರೋದು? ಸಾವಿರಾರು ಎಕರೆ ಕಾಫಿ ತೋಟ ಇದ್ದವರು, ಜಗತ್ತಿನಾದ್ಯಂತ ಕಾಫಿ ಡೇ ಬ್ರ್ಯಾಂಡ್ ಕಟ್ಟಿದವರು, ಅವರು ತಾನು ಸೋತಿದ್ದೇನೆ ಅಂದ್ಕೊಂಡ್ರು. ಯಾಕಂದ್ರೆ ಉದ್ಯಮಿಗಳಿಗೆ ಸೋಲು ಅಂದ್ರೆ ಸಾವು ಅಂತ ಕಲಿಸಲಾಗಿದೆ. ಅವರಿಗೆ ಕಷ್ಟ ಬಂದಾಗ ಹಂಚಿಕೊಳ್ಳಲು ಯಾರೂ ಇರೋದಿಲ್ಲ. ಎಂಪ್ಲಾಯ್ಸ್ ಹತ್ರ ಹೇಳೋ ಆಗಿಲ್ಲ, ಅವ್ರು ಭಯ ಪಡ್ತಾರೆ. ಇನ್ವೆಸ್ಟರ್ಸ್ ಹತ್ರ ಹೇಳೋ ಹಾಗಿಲ್ಲ, ಅವ್ರ ಹಣ ವಾಪಸ್ ಕೇಳ್ತಾರೆ. ಮನೆಯವ್ರ ಹತ್ರ ಹೇಳೋ ಹಾಗೇ ಇಲ್ಲ, ಅವ್ರು ಆತಂಕ ಪಡ್ತಾರೆ. ಹಾಗಾದ್ರೆ ಅವ್ರು ಯಾರ ಹತ್ರ ಹೇಳ್ಕೋಬೇಕು? ಇಟ್ಸ್ ಲೋನ್ಲಿ ಅಟ್ ದಿ ಟಾಪ್, ಅಂದ್ರೆ ಶಿಖರದಲ್ಲಿ ಒಂಟಿತನ ಹೆಚ್ಚು ಅಂತ ಒಂದು ಮಾತಿದೆ. ಆ ಒಂಟಿತನನೇ ಡಿಪ್ರೆಷನ್ ಆಗಿ ಬದಲಾಗ್ತಾ ಇದೆ. CJ ರಾಯ್ ಅವರ ಬಳಿ ಕೋಟಿ ಕೋಟಿ ಹಣ ಇತ್ತು, ಆದ್ರೆ ಆ ಒತ್ತಡದ ಕ್ಷಣದಲ್ಲಿ ಆ ಗನ್ ಎತ್ತಿಕೊಳ್ಳುವಾಗ ಅವರ ಕೈ ಹಿಡಿಯಲು ಪರವಾಗಿಲ್ಲ ಬಿಡು, ನಾನು ಇದನ್ನ ನೋಡ್ಕೊತೀನಿ ಅಂತ ಹೇಳಕ್ಕೆ ಒಬ್ಬ ಸ್ನೇಹಿತ ಇರಲಿಲ್ಲ. ನಾವು ಬಿಸ್ನೆಸ್ ಸ್ಕೂಲ್ಗಳಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಕಲಿಸ್ತೀವಿ, ಬ್ಯಾಲೆನ್ಸ್ ಶೀಟ್ ಕಲಿಸ್ತೀವಿ, ಮ್ಯಾನೇಜ್ಮೆಂಟ್ ಅನ್ನ ಕಲಿಸ್ತೀವಿ, ಹೇಗೆ ನಿಭಾಯಿಸೋದು ಅನ್ನೋದು ಹೇಳ್ಕೊಡ್ತೀವಿ. ಒತ್ತಡವನ್ನ ಹೇಗೆ ತಡೆದುಕೊಳ್ಳೋದು ಅನ್ನೋದನ್ನ ಯಾರು ಹೇಳ್ಕೊಟ್ಟಿಲ್ಲ. IT ರೇಡ್ ಆದಾಗ, ಸಾಲಗಾರರು ಮನೆಗೆ ಬಂದಾಗ ಮನಸ್ಸಿನ ಸ್ಥಿತಿ ಸ್ಥಿರವಾಗಿ ಇಟ್ಕೊಳ್ಬೇಕು ಅನ್ನೋದನ್ನ ಯಾವ MBA ಕೂಡ ಕಲಿಸ್ಲಿಲ್ಲ. ಈಗ ವಿಷಯಕ್ಕೆ ಬರೋಣ. ಟ್ಯಾಕ್ಸ್ ಟೆರರಿಸಂ ಈ ಪದ ನಾನು ಸೃಷ್ಟಿ ಮಾಡಿದ್ದಲ್ಲಪ್ಪ, ಇದನ್ನ ದೊಡ್ಡ ದೊಡ್ಡ ಕಾರ್ಪೊರೇಟ್ ಲೀಡರ್ಸ್ ಆಲ್ರೆಡಿ ಬಳಸ್ಬಿಟ್ಟಿದ್ದಾರೆ. ಭಾರತದಲ್ಲಿ ಬಿಸ್ನೆಸ್ ಮಾಡೋದು ಅಂದ್ರೆ ಹಾವಿನ ಹುತ್ತದ ಮೇಲೆ ಕುಂತ ಹಾಗೆ ಅಂತ ಯಾರ್ಯಾರೋ ಹೇಳ್ತಾರೆ. ನೀವು ಸಣ್ಣ ತಪ್ಪು ಮಾಡಿದ್ರು ಕಾನೂನು ನಿಮ್ಮನ್ನ ಕ್ರಿಮಿನಲ್ ತರ ನೋಡುತ್ತೆ. ಒಮ್ಮೆ ಇಮ್ಯಾಜಿನ್ ಮಾಡಿ, ನಿಮ್ಮ ಮನೆಗೆ 20 ಜನ ಅಧಿಕಾರಿಗಳು ಬರ್ತಾರೆ, ನಿಮ್ಮ ಫೋನನ್ನು ಕಸ್ಕೊಳ್ತಾರೆ, ನಿಮ್ಮ ಹೆಂಡತಿ ಮಕ್ಕಳನ್ನ ಒಂದು ರೂಮ್ನಲ್ಲಿ ಕೂಡಾಕ್ತಾರೆ, 48 ಗಂಟೆಗಳ ಕಾಲ ನಿಮಗೆ ನಿದ್ದೆ ಮಾಡಲು ಬಿಡಲ್ಲ, ನೀನು ಕಳ್ಳ, ನೀನು ಮುಚ್ಚಿಟ್ಟಿದ್ಯಾ, ನಿನ್ನ ಜೈಲ್ಗೆ ಹಾಕ್ತೀವಿ ಅಂತ ಪದೇ ಪದೇ ಹೇಳ್ತಾರೆ. ಒಬ್ಬ ಸಾಮಾನ್ಯ ಮನುಷ್ಯ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಆ ಕ್ಷಣದಲ್ಲಿ ಕುಸಿದೋಗ್ತಾನೆ. CJ ರಾಯ್ ಅವ್ರಿಗೂ ಆಗಿದ್ದು ಇದೇನಾ? ಅವರು ನಾನು ಡಾಕ್ಯುಮೆಂಟ್ ತರ್ತೀನಿ ಅಂತ ಹೇಳಿ ಹೋಗಿ ಸೂಸೈಡ್ ಮಾಡ್ಕೊಳ್ತಾರೆ ಅಂದ್ರೆ ಅಲ್ಲಿ ಸೃಷ್ಟಿಯಾದ ಭಯ ಎಂಥದ್ದು?
ನಮ್ಮ ಕಾನೂನು ಹೇಳುತ್ತೆ ಇನ್ನೋಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ. ಅಪರಾಧ ಸಾಬೀತಾಗುವವರೆಗೂ ಅವನು ನಿರಪರಾಧಿ. ಆದರೆ ಐಟಿ ರೀಡ್ಗಳು, ಈ ಇಡಿ ರೈಡ್ಗಳು ಗಿಲ್ಟಿ ಅಂಟಿಲ್ ಪ್ರೂವನ್ ಇನ್ನೋಸೆಂಟ್. ನೀನು ನಿರಪರಾಧಿ ಎಂದು ಸಾಬೀತುಪಡಿಸುವವರೆಗೂ ನೀನು ಅಪರಾಧಿನೇ. ಇದು ಬದಲಾಗಬೇಕ್ರಿ. ಸರ್ಕಾರಕ್ಕೆ ಟ್ಯಾಕ್ಸ್ ಬೇಕು ಸರಿ, ಕಳ್ಳರನ್ನ ಹಿಡಿಬೇಕು ಸರಿ, ಆದ್ರೆ ಟ್ಯಾಕ್ಸ್ ಕಟ್ಟುವವನನ್ನ ಆತ್ಮಹತ್ಯೆಗೆ ತಳ್ಳುವ ಹಕ್ಕು ಯಾರಿಗೂ ಇಲ್ಲ ರೀ. ಅಧಿಕಾರಿಗಳಿಗೆ ಟಾರ್ಗೆಟ್ ಇರುತ್ತೆ, ಇಷ್ಟು ಕಲೆಕ್ಷನ್ ಮಾಡಲೇಬೇಕು. ಆ ಕಲೆಕ್ಷನ್ ರೀಚ್ ಆಗೋಕೆ ಅವರು ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತಾರ? ಇದು ಪ್ರಶ್ನೆ, ಮತ್ತು ಇದಕ್ಕೆ ಉತ್ತರ ಸಿಗೋವರೆಗೂ ಈ ಸಾವುಗಳು ನಿಲ್ಲಲ್ಲ. ಸರಿ, ಸಮಸ್ಯೆ ಬಗ್ಗೆ ಮಾತಾಡಿದ್ ಸಾಕು. ಈಗ ಪರಿಹಾರದ ಬಗ್ಗೆ ಮಾತಾಡೋಣ. ನನ್ನನ್ನು ನೋಡ್ತಿರೋ ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್, ಪ್ರತಿಯೊಬ್ಬ ಯುವಕ, ಪ್ರತಿಯೊಬ್ಬ ಕನಸುಗಾರ ಇದನ್ನು ಗಮನವಿಟ್ಟು ಕೇಳಿ. ಈ ಸಾವುಗಳಿಂದ ನಾವೇನು ಕಲಿಬೇಕು? ನಾವು ಬದುಕಬೇಕು, ಗೆಲ್ಲೋದಕ್ಕೋಸ್ಕರ ಅಲ್ಲ, ಬದುಕೋಕ್ಕೋಸ್ಕರ ಮಾತ್ರ ಬದುಕೋಣ ಕಣ್ರಿ. ಪಾಠ ನಂಬರ್ 1, ನಿಮ್ಮ ನೆಟ್ವರ್ಕ್ ನಿಮ್ಮ ಸೆಲ್ಫ್ ವರ್ತ್ ಅಲ್ಲ. ಯುವರ್ ಮನಿ ಇಸ್ ನಾಟ್ ಯುವರ್ ಲೈಫ್. ನಿಮ್ಮ ಹತ್ರ 1000 ಕೋಟಿ ಇರಲಿ ಅಥವಾ 100 ರೂಪಾಯಿ ಇರಲಿ, ನಿಮ್ಮ ಪ್ರಾಣದ ಬೆಲೆ ಅದಕ್ಕಿಂತ ಜಾಸ್ತಿನೇ. ದುಡ್ಡು ಹೋದ್ರೆ ಮತ್ತೆ ದುಡಿಬೋದು, ಮಾನ ಹೋದ್ರೆ ಅದನ್ನು ಗಳಿಸ್ಬೋದು. ನೆನಪಿಡಿ, ವಿಜಯ್ ಮಲ್ಯ, ನೀರವ್ ಮೋದಿ ದೇಶ ಬಿಟ್ಟು ಓಡಿ ಹೋದ್ರು. ಅವರು ಬದುಕಿದ್ದಾರೆ, ತಪ್ಪು ಮಾಡಿರ್ಬೋದು ಆದ್ರೆ ಬದುಕಿದ್ದಾರೆ. ಆದ್ರೆ ಸಿದ್ಧಾರ್ಥ್ ಮತ್ತು ರಾಯ್ ಪ್ರಾಮಾಣಿಕವಾಗಿದ್ದವರು ಸತ್ತೋದ್ರು. ಯಾಕೆ? ಬಿಕಾಸ್ ದೇ ಕೇರ್ ಟೂ ಮಚ್ ಅಬೌಟ್ ದೇರ್ ಲೋಕ್ ಕ್ಯಾ ಕಹೆಂಗೆ, ಜನ ಏನಂತಾರೆ ಅಂತ. ಜನ ಏನಾದ್ರು ಅನ್ಕೊಳ್ಳಿ, ಜೀವಂತವಾಗಿದ್ರೆ ನಾವು ಉತ್ತರವನ್ನ ಕೊಡೋಕ್ ಸಾಧ್ಯ. ಪಾಠ ನಂಬರ್ 2, ಆಸ್ತಿಗಿಂತ ಲಿಕ್ವಿಡಿಟಿ ಮುಖ್ಯ. ಬಹಳಷ್ಟು ಜನ ಉದ್ಯಮಿಗಳದ್ದು ನಾನು ನೋಡಿರ್ತೀನಿ. ನೋಡಿ, ಒಬ್ಬ ಪತ್ರಕರ್ತನಾಗಿ ಬಹಳಷ್ಟು ಅಬ್ಸರ್ವ್ ಅನ್ನ ಮಾಡಿರ್ತೀನಿ. ಎಲ್ಲಾ ಹಣವನ್ನ ಆಸ್ತಿ ಮೇಲೆ ಹಾಕೋದು, ಕೈಯಲ್ಲಿ ಕ್ಯಾಶ್ ಇರಲ್ಲ. ಅಸೆಟ್ ರಿಚ್, ಕ್ಯಾಶ್ ಪೂರ್. ಕಷ್ಟ ಬಂದಾಗ ಆಸ್ತಿ ಮಾರೋಕ್ಕಾಗಲ್ಲ, ಆಗ ಬರೋದೇ ಒತ್ತಡ. ಬಿಸ್ನೆಸ್ ಮಾಡ್ತೀರಿ, ಯಾವಾಗಲೂ ಎಮರ್ಜೆನ್ಸಿ ಫಂಡ್ ಇಟ್ಕೊಳ್ಳಿ. ಆಫೀಸ್ ಕೀ ಕಿತ್ಕೊಂಡ್ರು ನಿಮ್ಮ ಮನೆ ಊಟಕ್ಕೆ ತೊಂದರೆ ಆಗಬಾರ್ದು, ಅಷ್ಟು ಸೇಫ್ಟಿಯನ್ನ ಮಾಡ್ಕೊಳ್ಳಿ. ಇನ್ನು ಪಾಠ ನಂಬರ್ 3, ಮಾತನಾಡಿ, ಸ್ಪೀಕಪ್. ಡಿಪ್ರೆಷನ್ ಅನ್ನೋದೇ ಕಾಯಿಲೆ, ಅದು ಪಾಪ ಅಲ್ಲ. ನಿಮಗೆ ಸಾಲದ ಬಾಧೆ ಇದೆಯಾ, ಐಟಿ ಟಾರ್ಚರ್ ಇದೆಯಾ, ವಕೀಲರ ಹತ್ರ ಮಾತಾಡಿ, ಸೈಕಾಲಜಿಸ್ಟ್ ಹತ್ರ ಮಾತಾಡಿ, ಅಥವಾ ನಿಮ್ಮ ಬೆಸ್ಟ್ ಫ್ರೆಂಡ್ ಹತ್ರ ಹೋಗಿ ಹತ್ತು ಬಿಡಿ. ನಾನು ಲೀಡರು, ನಾನು ಹಳಬಾರ್ದು ಅನ್ನೋ ಮುಖವಾಡ ಕಿತ್ತಾಕಿ. CJ ರಾಯ್ ಆ ಕ್ಷಣದಲ್ಲಿ ಯಾರಾದರೂ ಒಬ್ರಿಗೆ ಫೋನ್ ಮಾಡಿ, ನನಗೆ ಭಯ ಆಗ್ತಾ ಇದೆ ಮಗ, ಬಾ ಒಂಚೂರು ಹೆಲ್ಪ್ ಮಾಡು ಅಂತ ಕೇಳಿದ್ರೆ ಇವತ್ತು ಅವರು ಬದುಕ್ತಾ ಇದ್ರು. ಇನ್ನೊಂದು ಪಾಠ ನಂಬರ್ 4, ಲೀಗಲ್ ಟೀಮ್, ಲೀಗಲ್ ಹಾರ್ಮರ್ ಇಟ್ಕೊಳ್ಳಿ. ನೀವು ಬೆಳೆದಂತೆ ನಿಮ್ಮ ಶತ್ರುಗಳು ಬೆಳೀತಾ ಹೋಗ್ತಾರೆ. ಒಳ್ಳೆ ಲಾಯರ್ ಇಲ್ಲದೆ ಬಿಸ್ನೆಸ್ ಮಾಡಬೇಡಿ. ರೇಡ್ ಆದಾಗ ಹೇಗೆ ನಡಿಬೇಕು, ಹೇಗೆ ನಡ್ಕೋಬೇಕು, ನಿಮ್ಮ ಹಕ್ಕುಗಳೇನು, ನಿಮ್ಮನ್ನ ಬಾತ್ರೂಮ್ಗೆ ಹೋಗೋಕೆ ಬಿಡ್ಲಿಲ್ಲ ಅಂದ್ರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆ. ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ನಾಲೆಜ್ ಇಸ್ ಪವರ್, ಇಗ್ನೋರೆನ್ಸ್ ಇಸ್ ಡೆತ್. ಕೊನೆಯದಾಗಿ ಸರ್ಕಾರ ಮತ್ತು ಸಮಾಜಕ್ಕೆ ನಂದೊಂದು ನೇರವಾದಂತಹ ಪ್ರಶ್ನೆಯನ್ನು ಕೇಳ್ತೀನಿ. ನಾವು ಅಮೆರಿಕದ ಉದ್ಯಮಿಗಳನ್ನ ನೋಡ್ತೀವಿ, ಎಲಾನ್ ಮಸ್ಕ್, ಸ್ಟೀವ್ ಜಾಬ್ಸ್, ಇವರೆಲ್ಲ ಜೀವನದಲ್ಲಿ ಒಮ್ಮೆಯಾದ್ರೂ ಫೇಲ್ ಆದವ್ರೆ. ಅಲ್ಲಿ ಫೇಲ್ಯೂರ್ಸ್ ನ ಒಂದು ಬ್ಯಾಡ್ಜ್ ಆಫ್ ಆನರ್ ಅಂತ ನೋಡ್ತಾರೆ. ಓ, ನೀನು ಫೇಲ್ ಆದ್ಯಾ ಅಂದ್ರೆ ನೀನೇನೋ ಪ್ರಯತ್ನ ಪಟ್ಟಿದ್ದೀಯಾ ಅಂತಾರೆ. ಆದ್ರೆ ಇಂಡಿಯಾದಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಫೇಲ್ ಆದ್ರೆ ಅವನನ್ನ ಅಪರಾಧಿ ತರ ನೋಡಿ ಬ್ಯಾಂಕ್ಗಳು ಅವನ ಫೋಟೋ ಪೇಪರ್ ಅಲ್ಲಿ ಹಾಕಿ ಅವಮಾನವನ್ನ ಮಾಡುತ್ತೆ. ಈ ಸಂಸ್ಕೃತಿ ಬದಲಾವಣೆ ಆಗಬೇಕು. ಬ್ಯಾಂಕ್ರಪ್ಸಿ ಇಲ್ಲ ಅಂದ್ರೆ ದಿವಾಳಿ ಕಾನೂನು ಇರೋದೇ ಮನುಷ್ಯನನ್ನ ಉಳಿಸೋಕೆ, ಅವನನ್ನ ಸಾಯಿಸೋಕಲ್ಲ. ನಾನು ಮನವಿ ಇಷ್ಟೇ, ನಿಮಗೆ ಗೊತ್ತಿರುವಂತಹ ಉದ್ಯಮಿ ಸ್ನೇಹಿತರು ಯಾರಾದರೂ ಇದ್ದಾರಾ? ಅವರು ಮೇಲ್ನೋಟಕ್ಕೆ ನಗ್ತಾ ಇರ್ಬೋದು, ಕಾರಲ್ಲಿ ಓಡಾಡ್ಬೋದು, ಆದರೆ ಒಮ್ಮೆ ಅವರನ್ನ ಕೇಳಿ, ಬಾಸ್ ಆರಾಮಾಗಿದ್ದೀರಾ ಅಂತ, ಬಿಸ್ನೆಸ್ ಹೆಂಗಿದೆ, ಟೆನ್ಷನ್ ಏನಾದರೂ ಇದೆಯಾ ಅಂತ. ನಿಮ್ಮ ಪ್ರಶ್ನೆ ಒಂದು ಜೀವವನ್ನ ಉಳಿಸ್ಬೋದು. CJ ರಾಯ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡೋದು ಸುಲಭ, ಆದರೆ ಇನ್ಯಾವತ್ತೂ ಕರ್ನಾಟಕದಲ್ಲಿ ಇನ್ನೊಬ್ಬ ರಾಯ್, ಇನ್ನೊಬ್ಬ ಸಿದ್ಧಾರ್ಥ್ ಹುಟ್ಟಬಾರ್ದು ಅಂದ್ರೆ ನಾವು ಎಚ್ಚೆತ್ಕೊಳ್ಬೇಕು. ಸಕ್ಸಸ್ ಮುಖ್ಯನೇ, ಆದ್ರೆ ಜೀವಕ್ಕಿಂತ ಹೆಚ್ಚಲ್ಲ. ಬಿಸ್ನೆಸ್ ಒಂದು ಆಟ, ಸೋಲ್ಬೋದು ಗೆಲ್ಬೋದು, ಆದ್ರೆ ಗ್ರೌಂಡ್ ಬಿಟ್ಟು ಹೋಗಬಾರ್ದು. ಸ್ಟೇ ಅಲೈವ್, ಸ್ಟೇ ಸ್ಟ್ರಾಂಗ್, ಫೈಟ್ ಬ್ಯಾಕ್. ಯಾಕಂದ್ರೆ ನೀವು ಬದುಕಿದ್ರೆ ಮಾತ್ರ ಈ ವ್ಯವಸ್ಥೆಯನ್ನ ಬದಲಾಯಿಸಲು ಸಾಧ್ಯ. ಸತ್ತವರು ಇತಿಹಾಸ ಆಗ್ತಾರೆ, ಬದುಕಿದವರು ಮಾತ್ರ ಇತಿಹಾಸವನ್ನ ಸೃಷ್ಟಿಸ್ತಾರೆ. ಮುಂದಿನ ಎಪಿಸೋಡ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಪ್ರಶ್ನೆ ಮಾಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ. ನಮಸ್ಕಾರ.